ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಆರ್ಕಿಟೆಕ್ಟ್ 2.0. ಇವತ್ತು ರಿಯಲ್ಮಿ ಅವರು ಲಾಂಚ್ ಮಾಡ್ತಾ ಇರುವ ರಿಯಲ್ಮಿ 14 Pro Plus ನಮ್ಮ ಹತ್ರ ಇದೆ. ಇದು ವರ್ಲ್ಡ್ಸ್ ಫಸ್ಟ್ ಕೋಲ್ಡ್ ಸೆನ್ಸಿಟಿವ್ ಕಲರ್ ಚೇಂಜಿಂಗ್ ಸ್ಮಾರ್ಟ್ ಫೋನ್. ಈ ಫೋನ್ ಅನ್ಬಾಕ್ಸ್ ಮಾಡ್ತೀನಿ. ಇದರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಫೋನ್ ಅನ್ಬಾಕ್ಸ್ ಮಾಡ್ಲಿಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಫೋನ್ನ ಅನ್ಬಾಕ್ಸ್ ಮಾಡಿದ ತಕ್ಷಣ ಒಂದು ಚಿಕ್ಕ ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಸಿಮ್ ಎಜೆಕ್ಟರ್ ಟೂಲ್, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್, ಸಿಲಿಕಾನ್ ಬ್ಯಾಕ್ ಕೇಸ್ ಸಿಗುತ್ತೆ. ಇದರ ಕೆಳಗೆ ಡೈರೆಕ್ಟ್ ಆಗಿ ರಿಯಲ್ಮಿ 14 Pro Plus ಸ್ಮಾರ್ಟ್ ಫೋನ್ಸ್ ಇದೆ. ಇದರ ಕೆಳಗೆ ನಿಮಗೆ 80 ವಾಟ್ ಸೂಪರ್ ಚಾರ್ಜರ್ ಮತ್ತು USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಫೋನ್ ಕಡೆ ಬಂದ್ರೆ ತುಂಬಾ ಯೂನಿಕ್ ಡಿಸೈನ್ ಕೊಟ್ಟಿದ್ದಾರೆ. ಫ್ರಂಟ್ ನಲ್ಲಿ ಬೆಜಲ್ಸ್, ಫ್ಲಾಗ್ಶಿಪ್ ಫೋನ್ ರೀತಿ ತುಂಬಾ ಕಡಿಮೆ ಬೆಜಲ್ಸ್ ಸಿಗುತ್ತೆ. ಬನ್ನಿ ಈ ಫೋನ್ ನ ಕಲರ್ ಚೇಂಜಿಂಗ್ ಬ್ಯಾಗ್ ನ ಟೆಸ್ಟ್ ಮಾಡೋಣ. ಈ ಫೋನ್ 16 ಡಿಗ್ರಿ ಟೆಂಪರೇಚರ್ ಗಿಂತ ಕಡಿಮೆ ಬಂದ್ರೆ ಈ ಫೋನ್ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ನಮ್ಮ ದೇಶದಲ್ಲಿ 16 ಡಿಗ್ರಿಗಿಂತ ಕಡಿಮೆ ಟೆಂಪರೇಚರ್ ತುಂಬಾ ಕಡೆ ಇರಲ್ಲ. ಸೊ ಹಾಗಾಗಿ ಐಸ್, ಕೋಲ್ಡ್ ವಾಟರ್ ಮತ್ತು 16 ಡಿಗ್ರಿಗಿಂತ ಕಡಿಮೆ ಟೆಂಪರೇಚರ್ ಇರುವ ಪ್ಲೇಸ್ ನಲ್ಲಿ ಈ ಫೋನ್ ಬ್ಯಾಕ್ ಕಲರ್ ಚೇಂಜ್ ಆಗುತ್ತೆ. ಈ ಫೋನ್ 3 ಕಲರ್ ಅಲ್ಲಿ ಲಾಂಚ್ ಆಗಿದೆ. ಈ ಫೋನ್ ನ ಕಲರ್ ಬಂದು ಪರ್ಲ್ ವೈಟ್. ಉಳಿದ 2 ಕಲರ್ ನೋಡೋದಾದ್ರೆ ಒಂದು ಗ್ರೇ ಕಲರ್, ಒಂದು ಪರ್ಪಲ್ ಕಲರ್. ಇಷ್ಟು ಕಲರ್ಸ್ ನಲ್ಲಿ ಈ ಫೋನ್ ಅನ್ನ ಲಾಂಚ್ ಮಾಡಿದ್ದಾರೆ. ವೈಟ್ ಮತ್ತೆ ಪರ್ಪಲ್ ಕಲರ್ ಅಲ್ಲಿ ಫೈಬರ್ ಬ್ಯಾಕ್ ಸಿಗ್ತಾ ಇದೆ, ಬಟ್ ಗ್ರೇ ಕಲರ್ ನಲ್ಲಿ ವೀಗನ್ ಲೆದರ್ ಬ್ಯಾಕ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಸ್ಮಾರ್ಟ್ ಫೋನ್ 194 ಗ್ರಾಮ್ ವೆಯ್ಟ್ ಇದೆ. ತುಂಬಾ ಲೈಟ್ ವೆಯ್ಟ್ ಫೀಲ್ ನ ಕೊಡುತ್ತೆ. ಈ ಫೋನ್ 7.99 mm ಥಿಕ್ನೆಸ್ ಹೊಂದಿದೆ. ಫ್ರಂಟ್ ನಲ್ಲಿ ಒಂದು ಪಂಚ್ ಹೋಲ್ ಕ್ಯಾಮ್ರಾ, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಕಂಪ್ನಿಯಿಂದಾನೇ ಒಂದು ಸ್ಕ್ರೀನ್ ಗಾರ್ಡ್ ನ ಪ್ರೊವೈಡ್ ಮಾಡಿದ್ದಾರೆ. ಇದೊಂದು ಒಳ್ಳೆ ವಿಷಯ. ಇದು 3D ಕ್ವಾಡ್ ಕರ್ಡ್ ಡಿಸ್ಪ್ಲೇ ರೀತಿ ಕಾಣ್ತಾ ಇದೆ. ಬ್ಯಾಕ್ ಸೈಡ್ ನೋಡೋದಕ್ಕೆ ತುಂಬಾ ಪ್ರೀಮಿಯಂ ಬ್ಯಾಕ್ ರೀತಿ ಕಾಣುತ್ತೆ. ಟ್ರಿಪಲ್ ಕ್ಯಾಮ್ರಾ ಜೊತೆಗೆ ಟ್ರಿಪಲ್ LED ಫ್ಲಾಶ್ ಲೈಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ನಲ್ಲಿ ಗೋಲ್ಡ್ ಕಲರ್ ಫ್ರೇಮ್ ಇರೋದ್ರಿಂದ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ. ಡ್ಯೂಯಲ್ ಸಿಮ್ ಸ್ಲಾಟ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ನಲ್ಲಿ IP66, IP68, IP69 ವಾಟರ್ ರೆಸಿಸ್ಟೆನ್ಸ್ ರೇಟಿಂಗ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ಗೆ TUV ಕಡೆಯಿಂದ ರಗಡ್ ಸರ್ಟಿಫಿಕೇಶನ್ ಸಿಕ್ಕಿದೆ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಬೆಂಕಿ ಅಂತಾನೆ ಹೇಳ್ಬೋದು. ಈ ಫೋನ್ ನ ಡಿಸ್ಪ್ಲೇ ನೋಡೋದಾದ್ರೆ 6.83 ಇಂಚಸ್ 1.5K ಕ್ವಾಡ್ ಕರ್ಡ್ ಅಮೋ LED ಡಿಸ್ಪ್ಲೇ ಕೊಟ್ಟಿದ್ದಾರೆ. 1500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಹೊಂದಿದೆ. ತುಂಬಾ ಬ್ರೈಟ್ ಆಗಿ ಕಾಣುತ್ತೆ. 120 Hz ನ ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. ಬಿಸಿಲಿಗೆ ಹೋದ್ರೂ ಕೂಡ ಒಂದ್ ಲೆವೆಲ್ಗೆ ಬ್ರೈಟ್ ಆಗಿ ಕಾಣುತ್ತೆ. 100% DCI P3 ಕಲರ್ ಗಾರ್ಮೆಂಟ್ ನ ಸಪೋರ್ಟ್ ಮಾಡುತ್ತೆ. ಕೈಯಲ್ಲಿ ನೀರಿದ್ರು ಅಥವಾ ಡಿಸ್ಪ್ಲೇ ಮೇಲೆ ನೀರಿದ್ರು ಕೂಡ ಈ ಡಿಸ್ಪ್ಲೇ ವರ್ಕ್ ಆಗುತ್ತೆ. ಈ ಫೋನ್ 8GB RAM, 128GB ಸ್ಟೋರೇಜ್, 8GB RAM, 256GB ಸ್ಟೋರೇಜ್ ಮತ್ತು 12GB RAM, 256GB ಸ್ಟೋರೇಜ್ 3 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. ಅಪ್ ಟು 14GB ಡೈನಮಿಕ್ RAM ನ ಎಕ್ಸ್ಪ್ಯಾಂಡ್ ಮಾಡಬಹುದು. ಇದರಲ್ಲಿ LPDDR4X RAM ಟೈಪ್ ಮತ್ತು UFS 3.1 ಸ್ಟೋರೇಜ್ ಟೈಪ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಪ್ರೊಸೆಸರ್ ಕಡೆ ಬಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 3 5G ಪ್ರೊಸೆಸರ್ ಸಿಗ್ತಾ ಇದೆ. ಲಾರ್ಜೆಸ್ಟ್ VC ಕೂಲಿಂಗ್ ಸಿಸ್ಟಮ್ ನ ಪ್ರೊವೈಡ್ ಮಾಡಿದ್ದಾರೆ. ನೀವು ಗೇಮಿಂಗ್ ಆಡಿ ಈ ಫೋನಲ್ಲಿ ಎಡಿಟಿಂಗ್ ಮಾಡಿ ಅಷ್ಟು ಬೇಗ ಈ ಫೋನ್ ಹೀಟ್ ಆಗಲ್ಲ. ಇನ್ನು BGMI ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ವಿ. ಇದರಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಇಡ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಇಡ್ಬೋದು. ಒಂದ್ ರೇಂಜ್ಗೆ ಈ ಫೋನ್ ನಲ್ಲಿ ಬೆಸ್ಟ್ ಗೇಮ್ ಪ್ಲೇನ ಮಾಡಬಹುದು. ಬಟ್ ಆಂಥೆಥು ಸ್ಕೋರ್ ಪ್ರಕಾರ ಈ ಪ್ರೈಸ್ ರೇಂಜ್ಗೆ ಇನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬಹುದಾಗಿತ್ತು. ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ನೋಡೋದಾದ್ರೆ ರೇರ್ ನಲ್ಲಿ 3 ಕ್ಯಾಮ್ರಾ ಇದೆ. 50MP OS ಮೇನ್ ಕ್ಯಾಮ್ರಾ ವಿತ್ ಸೋನಿ ಸೆನ್ಸರ್ ಇದೆ. ಈ ಫೋನ್ಗೆ 3 ಮ್ಯಾಜಿಕ್ ಗ್ಲೋ ಫ್ಲಾಶ್ ಲೈಟ್ಸ್ ನ ಕೊಟ್ಟಿದ್ದಾರೆ. 2 ವೈಟ್ ಇದೆ ಮತ್ತು ಒಂದು ವಾರ್ಮ್ ಕಲರ್ ಫ್ಲಾಶ್ ಲೈಟ್ ಇದೆ. ಲಾಂಗ್ ಎಕ್ಸ್ಪೋಜರ್ ಮೋಡ್ ಕೂಡ ಇದೆ. ಇದರಲ್ಲಿ ಕೆಲವೊಂದು ಫೋಟೋಸ್ ನ ಕ್ಯಾಪ್ಚರ್ ಮಾಡಿದೀವಿ, ನೋಡ್ಕೊಂಡ್ ಬನ್ನಿ. ಈ ಪ್ರೈಸ್ ರೇಂಜ್ ನಲ್ಲಿ ಒಂದು ಪರ್ಫೆಕ್ಟ್ ಕ್ಯಾಮ್ರಾನ ಈ ಫೋನ್ಗೆ ಕೊಟ್ಟಿದ್ದಾರೆ. ಲೋ ಲೈಟ್ ನಲ್ಲಿ ಫೋಟೋಸ್ ಚೆನ್ನಾಗಿದೆ, ಅದಕ್ಕಿಂತ ಡೇ ಲೈಟ್ ನಲ್ಲಿ ಫೋಟೋಸ್ ತುಂಬಾ ಚೆನ್ನಾಗಿದೆ. 50MP 3x ಪೆರಿಸ್ಕೋಪಿಕ್ ಕ್ಯಾಮ್ರಾ ಇದೆ. ಇದರಲ್ಲಿ 120x ಝೂಮ್ ಮಾಡಬಹುದು. ಚಂದ್ರನ ಬೇಕಾದ್ರೂ ಕೂಡ ನೀವು ಈ ಫೋನ್ ನಲ್ಲಿ ಫೋಟೋಸ್ ನ ಕ್ಯಾಪ್ಚರ್ ಮಾಡಬಹುದು. ಕೆಲವು ಶಾಂಪಲ್ ಫೋಟೋಸ್ ನ ಕ್ಯಾಪ್ಚರ್ ಮಾಡಿದೀವಿ, ನೋಡ್ಕೊಂಡು ಬನ್ನಿ. ಡಿಫ್ರೆಂಟ್ ಫಿಲ್ಟರ್ಸ್ ಮತ್ತು ಎಫೆಕ್ಟ್ಸ್ ನ ಕ್ಯಾಮ್ರಾನಲ್ಲಿ ಕೊಟ್ಟಿದ್ದಾರೆ. ನೈಟ್ ಫೋಟೋಗ್ರಫಿ, ಅಂಡರ್ ವಾಟರ್ ಅಂತ ಕೆಲವು ಸಪರೇಟ್ ಮೋಡ್ಸ್ ನ ಕೊಟ್ಟಿದ್ದಾರೆ. 8 MP ವೈಡ್ ಆಂಗಲ್ ಲೆನ್ಸ್ ಇದೆ. ತುಂಬಾ ವೈಡ್ ಆಗಿ ಕಾಣುತ್ತೆ.
ಕ್ಲಾರಿಟಿ ಒಂದ್ ಲೆವೆಲ್ಗೆ ಪರವಾಗಿಲ್ಲ. ಇದರಲ್ಲಿ 32 MP ಫ್ರಂಟ್ ಕ್ಯಾಮ್ರಾ ಇದೆ, ಇದು ತುಂಬಾ ವೈಡ್ ಆಗೂ ಇದೆ. ಇದರಲ್ಲಿ ಸಹ ಕ್ಲಾರಿಟಿ ಚೆನ್ನಾಗಿದೆ, ವೈಡ್ ಇರೋದ್ರಿಂದ ವ್ಲಾಗರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾದಲ್ಲಿ 4K at 30 FPS ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. AI ಲೈವ್ ಫೋಟೋ, AI ಅಲ್ಟ್ರಾ ಕ್ಲಾರಿಟಿ 2.0 ಎಲ್ಲ ಫೀಚರ್ಸ್ ನ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಲಾಕ್ ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ನೋಡೋದಾದ್ರೆ 6000 mAh ಬ್ಯಾಟ್ರಿ ಇದೆ. 80 ವಾಟ್ ಸೂಪರ್ ಓಕ್ ಚಾರ್ಜರ್ ನ ಬಾಕ್ಸ್ ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ನ ಒಂದು 4 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು. ಇದರಲ್ಲಿ Android 15, Realme UI 6.0 ಸಾಫ್ಟ್ವೇರ್ ಸಿಗ್ತಾ ಇದೆ. ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನ ಕೊಟ್ಟಿದ್ದಾರೆ. ಕನೆಕ್ಷನ್ ಕಡೆ ಬಂದ್ರೆ Wi-Fi 6 ಇದೆ ಮತ್ತು ಬ್ಲೂಟೂತ್ 5.2 ಸಿಗ್ತಾ ಇದೆ. ಈ ಫೋನ್ ನಲ್ಲಿ NFC ಒಂದು ಮಿಸ್ ಮಾಡಿದರೆ, NFC ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಎಲ್ಲಾ ಅವಶ್ಯಕತೆ ಇರೋ ಸೆನ್ಸರ್ ನ ಪ್ರೊವೈಡ್ ಮಾಡಿದರೆ ಈ ಫೋನ್ ಒಂದ್ ರೇಂಜ್ಗೆ ಓಕೆ ಅಂತಾನೆ ಹೇಳ್ಬೋದು. ಸೊ ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಟೆಕ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರವಿಕುಮಾರ್ ಸೈನಿಂಗ್ ಆಫ್. ಧನ್ಯವಾದಗಳು.